ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇವತ್ತು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಅವರು ಅಲ್ಲೇನು ಬೀದಿ ಬದಿ ವ್ಯಾಪಾರಿಗಳು ಅಲ್ಲ, ಬಹುಶಃ ಅವ್ರ ಹತ್ರ ಇವರೇನೋ ಅವರನ್ನು ಶೋಷಣೆ ಮಾಡುವಂಥ ಒಬ್ಬರು ಗ್ಯಾಂಗ್ ಸೇರಿಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಅವರನ್ನು ಉದ್ರೇಕ ಮಾಡಿ ನಮ್ಮ ಅಧಿಕಾರಿಗಳು ಮಾಧವರಾವು, ಸಾವಿತ್ರಿ ಈ ರೀತಿ ಅಧಿಕಾರಿಗಳು ಮತ್ತು JCB ಟ್ರ್ಯಾಕ್ಟರ್ ಡ್ರೈವರ್ಸು ಇವ್ರ ಮೇಲೆ ಗಂಭೀರವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಇಬ್ಬರು ನಮ್ಮ ಈ ಟ್ರ್ಯಾಕ್ಟರ್ ಡ್ರೈವರು ಮತ್ತು JCB ಡ್ರೈವರು ಆಲ್ರೆಡಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈ ನಮ್ಮ ಬೇರೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಬಳಸಿದ್ದಾರೆ. ಅವರು ಈ ಕ್ಷಣದವರೆಗೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದರು. ಅವ್ರಿಗೆ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, ಅವ್ರಿಗೂ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಕಳಿಸ್ಕೊಡಿ ಅಂತ. ಅವರು ಈಗ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ. ಇದರಲ್ಲಿ ಅವರು ಬಸವರಾಜ್ ಅನ್ನೋರು ಒಂಥರ ಇದರ ಗ್ಯಾಂಗ್ ಲೀಡರ್ ಅನ್ನೋ ಹಾಗೆ ಕಾಣುತ್ತೆ. ಬಹುಶಃ ಅವರು ಇಲ್ಲಿ ವ್ಯವಸ್ಥಿತವಾಗಿ ಈ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡೋದು, ಆ ಒತ್ತುವರಿ ಮಾಡಿಸೋದು ಬೇರೆಯವ್ರ ಕೈಲಿ, ಮತ್ತು ಅವ್ರಿಗೆ ಇವರು ರಕ್ಷಣೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡುವಂಥದ್ದು ಬಹುಶಃ ಈ ರೀತಿಯೆಲ್ಲ ಇರಬಹುದು ಅಂತ ನನಗೆ ಅನುಮಾನ ಕಾಣ್ತಾ ಇದೆ. ಅವರು ನೇತೃತ್ವದಲ್ಲಿ ಈ ರೀತಿ ಅಸಾಲ್ಟನ್ನು ಮಾಡಿದ್ದಾರೆ, ನಮ್ಮ ಗಂಭೀರ ಹಲ್ಲೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನು ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ರು 10 ಜನಗಳನ್ನು ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೇನೆ, DCPಗೆ ಮಾತಾಡಿದ್ದೇನೆ, ನಮ್ಮ ಸಿಬ್ಬಂದಿಯವ್ರಿಗೂ ಮಾತಾಡಿದ್ದೇನೆ. ನಮ್ಮ ಕಮಿಷನರು ಕೂಡ ಪೊಲೀಸ್ ಸ್ಟೇಷನ್ನಲ್ಲೇ ಹಾಲಿ ಇದ್ದಾರೆ. ಸೊ ಆ ಬಸವರಾಜ್ ಅನ್ನೋರ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಅವ್ರ ಮೇಲೆ ಗೂಂಡಾ ಕೇಸನ್ನು ಹಾಕಬೇಕು ಅಂತಲೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ, ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ನನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನು ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲಾ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆಕ್ಷನ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದ್ರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನ ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಬೇರೆವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದರೂ ಹಲ್ಲೆ ಮಾಡಿದ್ರೆ ಉಗ್ರ ಕ್ರಮವನ್ನ ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದರೂ ತೊಂದರೆ ಆದರೆ, ತಪ್ಪಾಗಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಂಡು ನೀವು ಗೂಂಡಾಗಳ ತರ ವರ್ತನೆ ಮಾಡಿದ್ರೆ, ಇದು ನಮ್ಮ ಸಹನೆಯ ಎಲ್ಲೆಯನ್ನ ಮೀರಿ ನಮ್ಮ ಪ್ರತಿಕ್ರಿಯೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನ ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ DCP ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇನ್ ಈಗ ತಕ್ಷಣ ನನಗೆ ಆ ಮೇನ್ ಬಸವರಾಜು, ಆ ಗ್ಯಾಂಗ್ ಲೀಡರು
ಅವನು ಮೋಸ್ಟ್ಲಿ ಅವನೇನು ಈ ತರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನ ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದ್ರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಾನು ನಾನು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸರ್, ಇಂಥ ಪ್ರಕರಣಗಳ ಹಿಂದೆ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಅಂದ್ರೆ ಇಂಥದೊಂದು ಗ್ಯಾಂಗ್ಗಳು ಆಪರೇಟ್ ಮಾಡ್ತಾ ಇರ್ತವೆ, ಫುಟ್ಪಾತ್ ಮತ್ತೆ ಈ ಥರದ್ದೆಲ್ಲ ಅವರೇ ದುಡ್ಡು ಕೊಡೋದು, ಬಡ್ಡಿ ಕೊಡೋದು, ಇಂಥದ್ದು. ಇದು ಮೊದಲನೇದಾಗಿ ಕಂಡು ಬಂದಿದೆ. ಮುಂದೆಯೂ ಕೂಡ ಸಾಕಷ್ಟು ನೋಡಿ, ಇದರಲ್ಲಿ ನಿಜ ನೀವು ಹೇಳೋದು, ಕೆಲವು ಕಡೆ ಅಮಾಯಕರು ಬಡವರು ಹೊಟ್ಟೆಪಾಡಿಗಾಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂತ ನಿಜವಾದಂತಹ ಬಡವರು ಇದ್ದಾರೆ, ಕಷ್ಟಪಡುದು ದುಡಿದು ಜೀವನ ಮಾಡುವಂತವರು ಕೂಡ ಇದ್ದಾರೆ. ಈ ದುಡಿಮೆಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಅಲ್ಲ, ಮನೆ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ದುಡಿಮೆಯಿಂದ ನಡೆಸ್ತಾ ಇರೋರು ಕೂಡ ಇದ್ದಾರೆ. ನಾವೆಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕೋದು ಬೇಡ. ಹಾಗಂತೇಳಿ ಈ ರೀತಿಯಾದಂತ ಗೂಂಡಾಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈ ಅನುಮಾನಗಳು ದಿನನಿತ್ಯ ಬರ್ತಾ ಇತ್ತು, ಆದ್ರೆ ಇವತ್ತು ಸಾಕ್ಷಿನೂ ಕೂಡ ನಮ್ಮ ಮುಂದೆ ಬಂದಿದೆ. ಹಾಗಂತೇಳಿ ಎಲ್ಲರೂ ಗುಂಡಾಗಳು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಅಮಾಯಕರು ಕೂಡ ಅಲ್ಲ. ಅಮಾಯಕರನ್ನ ಗೌರವದಿಂದ ನಡ್ಕೊಳ್ತೇವೆ, ಅವ್ರ ಜೊತೆಗೆ ಗೂಂಡಾಗಳಿಗೆ ಕಾನೂನಿನ ಕ್ರಮ ತಗೊಳ್ತೇವೆ.